ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಮತ್ತೆ ಮುಂದೂಡಿಕೆ ಫಿಕ್ಸ್ ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಪ್ರಕ್ರಿಯೆ ಇನ್ನೇನು ಆಗಬೇಕಿತ್ತು, ಬಟ್ ಸರ್ಕಾರವೇ ಅದನ್ನು ಮುಂದೂಡಿಕೆ ಮಾಡ್ತಾ ಬಂತು. ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ನಾನಾ ಕಾರಣಗಳಿಂದ ಒಳ ಮೀಸಲಾತಿ ರೋಸ್ಟರ್ ಮಾಡಿದ್ರು. ಆ ರೋಸ್ಟರ್ ಕೂಡ ಸರಿಯಾಗಿಲ್ಲ. ರೋಸ್ಟರ್ ಸರಿಪಡಿಸಿ ನಂತರ ನೇಮಕಾತಿ ಮಾಡಬೇಕಿತ್ತು. ಈಗ ಬಿಗ್ ಅಪ್ಡೇಟ್ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರನೇ ಬದಲಾವಣೆ ಕೂಡ ಆಗಿದೆ. ಮುಖ್ಯಮಂತ್ರಿಗಳು ಚೇಂಜಸ್ ಕೂಡ ಆಗಿದ್ದಾರೆ. ಎಲ್ಲ ಸಚಿವ ಸಂಪುಟ ಸಭೆ ಕೂಡ ಚೇಂಜಸ್ ಆಗ್ತಾ ಇದೆ. ಈಗ ಇದರ ಅನ್ವಯ ನಿಮಗೆ ನೇಮಕಾತಿನ 2 ತಿಂಗಳು 3 ತಿಂಗಳು ಡಿಲೇ ಆಗೋ ಸಾಧ್ಯತೆ ಹೆಚ್ಚು ಇದೆ. ಯಾಕೆ ಅಂದ್ರೆ ಇನ್ನು ಕೂಡ ಹೊಸ ಮುಖ್ಯಮಂತ್ರಿ ಆಯ್ಕೆ ಆಗ್ತಾರೆ. ಡಿ ಕೆ ಶಿವಕುಮಾರ್ ಆಗ್ಬೋದು ಅಂತೇಳಿ ಎಲ್ಲ ಫಿಕ್ಸ್ ಆಗಿದೆ. ಡಿ ಕೆ ಶಿವಕುಮಾರ್ ಹೊಸ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಪ್ಲಸ್ ರಾಜ್ಯಸಭೆ ಎಲೆಕ್ಷನ್ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯಸಭೆ ಎಲೆಕ್ಷನ್ ವರೆಗೂ ಸರ್ಕಾರ ಯಾವುದೇ ರೀತಿ ಈ ರೀತಿ ಸಚಿವರ ನೇಮಕಾತಿ ಮಾಡೋ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳಿ ಕೆಲವೊಂದು ಮಾಹಿತಿ ಕೊಡ್ತಾ ಇದೆ. ಬಿಕಾಸ್ ಯಾಕೆ ಅಂದ್ರೆ ಅವರು ಬಂಡಾಯ ಇದ್ರೆ ಆ ನಂತರ ಅವರಿಗೆ ಸಮಸ್ಯೆ ಕೂಡ ಆಗುತ್ತೆ. ರಾಜ್ಯಸಭೆ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಕಾಯ್ದು ನೋಡೋ ತಂತ್ರ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಎಲೆಕ್ಷನ್ ಮುಗಿಯೋವರೆಗೂ ಕಾಯೋಣ, ಜಸ್ಟ್ ಮುಖ್ಯಮಂತ್ರಿ ನೇಮಕ ಮಾಡೋಣ ಅಂತ ಹೇಳಿ ಕೆಲವೊಂದು ಮೂಲಗಳ ಮಾಧ್ಯಮಗಳ ಮಾಹಿತಿ ಬರ್ತಾ ಇದೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ, ಹೊಸ ಸಚಿವರು ಬಂದು, ಹೊಸ ಇಲಾಖೆ ಬಂದು, ಹೊಸ ಮುಖ್ಯಮಂತ್ರಿ ಬಂದ್ರೆ ಆಡಳಿತದಲ್ಲಿ ಕೂಡ ಬದಲಾವಣೆ ಕೂಡ ಆಗುತ್ತೆ. ಅಧಿಕಾರಿಗಳು ಕೂಡ ಸೈಲೆಂಟ್ ಆಗಿರ್ತಾರೆ. ಆಡಳಿತದಲ್ಲಿ ಬದಲಾವಣೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ. ನೇಮಕಾತಿ ಮತ್ತೆ 2 ರಿಂದ 3 ತಿಂಗಳು 4 ತಿಂಗಳವರೆಗೂ ಮುಂದೂಡಿಕೆ ಕೂಡ ಆಗ್ಬೋದು. ಈ ದಿಢೀರ್ ಬೆಳವಣಿಗೆ ರಾಜಕೀಯದಲ್ಲಾಗಿದೆ. ಪ್ರಾಬಬಲಿ ಮುಂಚೆನೇ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ರು. ಬಟ್ ಸಿಎಂ ಅವ್ರು ಹೆಂಗೋ ನಿರ್ಗಮನ ಆಗ್ತಾ ಇದ್ದಾರೆ. ನಾವು ಹೊಸ ಸಿಎಂ ಅವರು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ, ನೇಮಕಾತಿ ಮಾಡ್ತಾರೆ ಇಲ್ವಾ ಅಂತೇಳಿ ಅದು ಕೂಡ ಗೊಂದಲ ಕೂಡ ಇದೆ. ಒಟ್ಟಾರೆ ಆಸ್ ಆಫ್ ನೋ ಬಂದ್ಬಿಟ್ಟು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿದ್ರೆ ನೇಮಕಾತಿ ಮತ್ತೆ ಮುಂದೂಡಿಕೆ ಆಗೇ ಆಗುತ್ತೆ. ಹೊಸ ಸಚಿವರು ಬರಬೇಕಾಗುತ್ತೆ, ಹೊಸ ಇಲಾಖೆಯವರು ಬರುತ್ತೆ, ಹೊಸ ಮುಖ್ಯಮಂತ್ರಿ ಕೂಡ ಬರ್ತಾರೆ. ಈ ಎಲ್ಲಾ ಕಾರಣಗಳಿಂದ ನಮಗೆ ನೇಮಕಾತಿ ಫಿಕ್ಸ್ ಆಗುತ್ತೆ. ಥ್ಯಾಂಕ್ ಯು.